ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿನಿಯರುಗಳು ಏನು ಶಾಲೆಯಲ್ಲಿ ವಿದ್ಯಾಭ್ಯಾಸನ ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆಗಳು ಏನಾಗ್ತಿವೆ ಮತ್ತು ಪೋಷಕರಲ್ಲಿರ್ತಕ್ಕಂಥ ಒಂದು ಡೌಟ್ ಏನಾಗಿದ್ದಾವೆ ಗೊಂದಲಗಳು ಅಂತ ಹೇಳಿ ತಿಳಿಸುವಂತಿದ್ದಾರೆ. ಒಂದು ದಸರಾ ರಜೆ ಅಂತಕ್ಕಂಥದ್ದು ಘೋಷಣೆ ಆಗಿದೆ. ಯಾವಾಗ ಘೋಷಣೆ ಆಗುತ್ತೆ, ನಂತರದಲ್ಲಿ ಈ ಬಾರಿ ದಸರಾ ರಜೆ ಎಷ್ಟು ದಿನಗಳಿರುತ್ತೆ ಮತ್ತು ಯಾವಾಗಿಂದ ದಸರಾ ರಜೆಗಳು ಶುರು ಆಗುತ್ತೆ, ನಂತರ ಯಾವ ದಿನದಿಂದ ಮತ್ತೆ ಶಾಲೆಗಳು ಓಪನ್ ಆಗುತ್ತಾಗಿದೆ ಶುರು ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಂತೀರಾ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ನೀವೇನು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿದ ವಿಡಿಯೋ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಬಹುದು ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಗ್ತಿರುತ್ತೆ ಒಂದು ಲೈಕ್ ಕೂಡ ಮಾಡಬಹುದು ಅಂತ ತಿಳಿಸ್ತಾ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕನ್ನಡವಾದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುವಂತದ್ದಾಗಿರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳನ್ನ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಗೆ ಪ್ರಶ್ನೆಗಳಿದ್ದರೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ನಿಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಾ, ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತವೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಕೂಡ ಪ್ರಕಟ ಆಗಿರೋದಾಗಿರುತ್ತೆ. ಅಂದರೆ ಮಾರ್ಗದರ್ಶನ ಕೂಡ ಅವರು ಪ್ರಕಟ ಮಾಡಿದರೆ, ಅಂದರೆ ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ವೇಳಾಪಟ್ಟಿನ ಕೂಡ ಅವರು ಪ್ರಕಟ ಮಾಡಿ ಮಾಹಿತಿಯನ್ನು ತಿಳಿಸಿದರು. ಆ ಪ್ರಕಾರದಲ್ಲೇ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ದಸರಾ ಹಬ್ಬ ಅಂತಕ್ಕಂಥದ್ದು ಏನು ಹತ್ತಿರ ಬರ್ತಿದೆಯಲ್ಲ, ಇದೇ ಸಂದರ್ಭದಲ್ಲಿ ಹಲವಾರು ರೀತಿಯಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುವಂಥದ್ದಾಗಿರುತ್ತೆ. ಸಾಂಸ್ಕೃತಿಕ ಒಂದು ಹಬ್ಬ ಮತ್ತು ಧಾರ್ಮಿಕ ಹಬ್ಬ ಅಂತ ಕೂಡ ಹೇಳಲಾಗುವಂಥದ್ದಾಗಿರುತ್ತೆ ಒಂದು ದಸರಾ ಹಬ್ಬವನ್ನು. ಈ ಕಾರಣಕ್ಕೆ ಎಲ್ಲ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರುಗಳಾಗಿರ್ಬೋದು, ಒಂದು ಶಿಕ್ಷಕರಾಗಿರ್ಬೋದು, ಇತರರು ಕೂಡ ಒಂದು ವಿವಿಧ ಕಡೆಗಳಲ್ಲಿ ನಡೀತಕ್ಕಂಥ ಒಂದು ಆಚರಣೆಗಳಿರ್ತಾವಲ್ಲ, ಸೊ ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಕೂಡ ಅವಕಾಶ ದೊರೆಯುವ ನಿಟ್ಟಿನಲ್ಲಿ ಒಂದು ರಜೆಯನ್ನು ಕೊಡುವಂಥದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಇದೀಗ ಮೊದಲನೇ ಅವಧಿ, ಎರಡನೇ ಅವಧಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ತರಗತಿಯನ್ನು ಪ್ರಾರಂಭಿಸೋದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಇದೀಗ ಮೊದಲ ಅವಧಿ ಪೂರ್ಣಗೊಳ್ತಾ ಇರುವಂಥದ್ದಾಗಿರುತ್ತೆ. ಸೊ ಯಾವಾಗಿಂದಾಗಿದ್ರೆ ಒಂದು ದಸರಾ ರಜೆಗಳು ಶುರು ಆಗ್ತಿದೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ತಿಳಿಸುವಂತಿದ್ದಾರೆ. ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ. 2025-26ನೇ ಒಂದು ಶೈಕ್ಷಣಿಕ ವೇಳಾಪಟ್ಟಿಯ ಪ್ರಕಾರದಲ್ಲಿ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಒಂದು ಶಾಲಾ ವಿದ್ಯಾರ್ಥಿಗಳೇನಿದೆಯಲ್ಲ, 1ನೇ ತರಗತಿಯಿಂದ ಅಪ್ ಟು 10ನೇ ತರಗತಿ ವಿದ್ಯಾರ್ಥಿಗಳ ತನಕ ಇದು ಅನ್ವಯ ಆಗೋದಾಗಿರುತ್ತೆ. ಈ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಅಂತ ಏನಿದೆಯಲ್ಲ, ಸೆಪ್ಟೆಂಬರ್ 20ನೇ ತಾರೀಕಿನಿಂದ ಒಂದು ಅಕ್ಟೋಬರ್ ತಿಂಗಳ 7ನೇ ತಾರೀಕಿನ ತನಕ ವಿದ್ಯಾರ್ಥಿನಿಯರಿಗೆ ಶಾಲಾ ವಿದ್ಯಾರ್ಥಿನಿಯರಿಗೆ ರಜೆಗಳು ಇರುವಂತದ್ದಾಗಿರುತ್ತೆ. ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ಸೆಪ್ಟೆಂಬರ್ 20ನೇ ತಾರೀಕಿನಿಂದ ಅಕ್ಟೋಬರ್ ತಿಂಗಳ 7ನೇ ತಾರೀಕಿನ ತನಕ ಒಂದು ರಜೆಗಳಿರುತ್ತೆ. ಅಕ್ಟೋಬರ್ 8ನೇ ತಾರೀಕಿನಿಂದ 2ನೇ ಅವಧಿಯಲ್ಲಿ ಒಂದು ತರಗತಿಗಳು ಪ್ರಾರಂಭ ಆಗುತ್ತೆ ಅಂತ ಕರ್ನಾಟಕದ ಒಂದು ಶಿಕ್ಷಣ ಇಲಾಖೆ ಏನಿದೆಯಲ್ಲ, ಶಾಲಾ ಶಿಕ್ಷಣ ಇಲಾಖೆ ಮಾಹಿತಿನ ಪ್ರಕಟ ಮಾಡುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಒಂದು ದಸರಾ ರಜೆ ಅಂತಕ್ಕಂಥದ್ದು ಘೋಷಣೆ ಆಗಿದ್ದು ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕಿನಿಂದ ರಜೆಗಳು ಶುರು ಆಗೋದಾಗಿರುತ್ತೆ, ದಸರಾ ರಜೆ ಅಂತಕ್ಕಂಥದ್ದು. ಸೊ ನಂತರದಲ್ಲಿ ವಿದ್ಯಾರ್ಥಿನಿಗಳಿಗೆ ಮಾಹಿತಿಗಳು ಸಿಕ್ಕಿದೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ, ಫ್ರೆಂಡ್ಸ್ ಗ್ರೂಪ್ಗಳಿಗೆ, ಫ್ಯಾಮಿಲಿ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ. ಯಾವಾಗ ರಜೆ ಏನು ಅಂತ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಇನ್ಸ್ಟಾಲ್ ಕೂಡ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ, ಸೊ ಹೆಚ್ಚಿಗೆ ಒಂದು ಮಾಹಿತಿಗಳನ್ನು ಉತ್ತರನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಲ್ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.